ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಫ್ಯಾಕ್ಟರಿಯಲ್ಲಿ ಸೋಂಪಾಪುಡಿ ಸ್ವೀಟನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರ್ತದೆ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಸೋಂಪಾಪುಡಿ ಸ್ವೀಟ್ ತಯಾರಿಸಲು ಯಾವುದೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಸಕ್ಕರೆ ಹೊಂದಿದ್ದರೆ ಸಾಕು, ಅದರಿಂದನೇ ಈ ಸೋಂಪಾಪುಡಿ ಸ್ವೀಟನ್ನು ತಯಾರಿಸಬಹುದು. ಆದರೆ ಬೇಕರಿಯಲ್ಲಿರುವಂತೆ ಹಾಗೆ ಫ್ಯಾಕ್ಟರಿಯಲ್ಲಿ ಬಂದಂಥ ಪ್ಯಾಕ್ಗಳಲ್ಲಿ ಇರುವಂತೆ ಈ ಸೋಂಪಾಪುಡಿಯನ್ನು ರುಚಿಕರವಾಗಿ ತಯಾರಿಸಬೇಕಾದ್ರೆ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ನ ಬಳಸಬೇಕಾಗುತ್ತದೆ. ಅದನ್ನು ಬಳಸಿದರೆ ಸೋಂಪಾಪುಡಿ ಸ್ವೀಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ಸಕ್ಕರೆಯನ್ನು ಬಳಸ್ತಾರೆ. ಪಾಕದಿಂದ ಈ ಸೋಂಪಾಪುಡಿ ಸ್ವೀಟನ್ನು ತಯಾರು ಮಾಡಲಾಗುತ್ತದೆ. ನಂತರ ಸ್ವಲ್ಪ ಗರಂ ಫ್ಲೋರನ್ನು ಬಳಸ್ತಾರೆ, ಹಾಗೆ ಸ್ವಲ್ಪ ತುಪ್ಪವನ್ನು ಬಳಸ್ತಾರೆ. ಹಾಗೆ ಇದರ ಮೇಲೆ ಡೆಲಿಷಿಯಸ್ಗೋಸ್ಕರ ಅಥವಾ ರುಚಿಗೋಸ್ಕರ ಆಲ್ಮಂಡ್ಸ್ ಹಾಗೆ ಪಿಸ್ತಾವನ್ನು ಬಳಸ್ತಾರೆ. ಹಾಗೆ ಕೆಲವು ಸಾರಿ ಕಾರ್ಡಮಮ್ ಪೌಡರನ್ನು ಕೂಡ ಬಳಸ್ತಾರೆ. ಇಷ್ಟೆಲ್ಲ ಬಳಸಿ ಇದನ್ನು ತಯಾರು ಮಾಡ್ತಾರೆ. ಈಗ ಇದರ ತಯಾರು ಮಾಡುವ ವಿಧಾನವನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲ ಬಾರಿಗೆ ಸಕ್ಕರೆ ಪಾಕವನ್ನು ಚೆನ್ನಾಗಿ ಕಾಯಿಸಿಕೊಳ್ತಾರೆ. ಅದು ಯಾವ ರೀತಿ ಅಂತಂದರೆ, ಸಕ್ಕರೆ ಪಾಕ ಕಾದು ಅದು ಅಂಟು ಥರ ಬರಬೇಕು. ಅಂದರೆ 1 ಎಳೆ 2 ಎಳೆಯಾಗಿ ಅದನ್ನು ಚೆನ್ನಾಗಿ ಕಾಯಿಸ್ತಾರೆ. ಅದು ಅಂಟಾಗಿ ಬಂದಾಗ ಒಂದು ಟೇಬಲ್ನಲ್ಲಿ ಅದನ್ನು ಸುರಿತಾರೆ. ಸುರಿದ ನಂತರ ಅದು ಗಟ್ಟಿಯಾಗತೊಡಗುತ್ತದೆ. ಆಗ ಅದನ್ನು ಒಂದು ದೊಡ್ಡ ಬೌಲ್ನಲ್ಲಿ ಹಾಕಿ ಒಂದು 4-5 ಜನ ಅಥವಾ 4-5 ಮಂದಿ ಕೆಲಸಗಾರರು ಅದನ್ನು ರೆಡಿ ಮಾಡಲು ಶುರು ಮಾಡ್ತಾರೆ. ಯಾವ ರೀತಿ ಅಂತಂದರೆ, ಅದು ಸಕ್ಕರೆ ಪಾಕ ಕಾಯಿಸಿದ ನಂತರ ಅದು ಕಲ್ಲಿನಂತೆ ಆಗತೊಡಗುತ್ತದೆ. ಅದರ ಗಟ್ಟಿತನವನ್ನು ಕಡಿಮೆಗೊಳಿಸಲು ಅದನ್ನು ಒಂದರ ಮೇಲೆ ಮಡಿಚಿ, ಅಂದರೆ ಈ ರಬ್ಬರ್ನ ಯಾವ ರೀತಿ 3 ಎಳೆ 4 ಎಳೆಯಾಗಿ ಗಟ್ಟಿಯಾಗಿ ಕಟ್ಟುತ್ತೇವೋ ಅದೇ ರೀತಿ ಇದನ್ನು ಕೂಡ ರಬ್ಬರ್ ರೀತಿ ಮಡಿಚಿ ಅದನ್ನು ಈಜುತ್ತಾ ಇರ್ತಾರೆ. ಈಜಿದ ನಂತರ ಅದು ಕಂದು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ ಅದು ನೂಲು ಅಥವಾ ಎಳೆಯಾಗಿ ಒಂದು ತಲೆ ಕೂದಲಿನ ರೀತಿ ಬರಬೇಕಾದರೆ ಅದಕ್ಕೆ ಹಿಟ್ಟು ಮತ್ತು ತುಪ್ಪ ಹಾಗೂ ಇನ್ನೂ ಕೆಲವು ಮಿಶ್ರಣಗಳನ್ನು ಸೇರಿಸಿ ಮಾಡಿದಂಥ ಒಂದು ಮಿಶ್ರಣವನ್ನು ಅದಕ್ಕೆ ಸೇರಿಸಿ ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿದ ನಂತರ ಮತ್ತೆ ಅದನ್ನು ಮಡಿಚಿ ಈಜಲು ಶುರು ಮಾಡ್ತಾರೆ. ಆಗ ಈ ಸೋಂಪಾಪುಡಿ ಸ್ವೀಟಿನ ಈ ಪಾಕ ಅದು ತನ್ನ ಗಟ್ಟಿತನವನ್ನು ಕಳೆದುಕೊಳ್ಳುತ್ತದೆ. ಆಗ ಅದು ಇನ್ನೂ ಕೂಡ ಸುಲಭವಾಗಿ ಎಳೆ ರೀತಿ ನೂಲಿನ ರೀತಿ ಬರುವಂತೆ ಆಗತೊಡಗುತ್ತದೆ. ಅಲ್ಲಿವರೆಗೂ ಕೂಡ ಅದನ್ನು ಫೋಲ್ಡ್ ಮಾಡುವುದು ಈಜುವುದು ಇದೇ ರೀತಿ ಪ್ರೋಸೆಸ್ಸನ್ನು ಫ್ಯಾಕ್ಟರಿಯಲ್ಲಿ ಮಾಡ್ತಾ ಇರ್ತಾರೆ. ಅದು ಯಾವಾಗ ಎಳೆ ರೀತಿ ಅಥವಾ ಒಂದು ನೂಲಿನ ರೀತಿ ಓಪನ್ ಬರುತ್ತೋ ಆಗ ಫೈನಲ್ ಆಗಿ ಈ ಸೋಂಪಾಪುಡಿ ಅನ್ನೋದು ರೆಡಿ ಆಗುತ್ತೆ. ಇದು ಚೆನ್ನಾಗಿ ನೂಲಿನಂತಾಗುವವರೆಗೂ ಕೂಡ, ಅದು ಉಡಿ ಆಗುವವರೆಗೂ ಕೂಡ ಅದನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡ್ತಾರೆ ಅಥವಾ ಮಿಕ್ಸ್ ಮಾಡ್ತಾರೆ ಅಥವಾ ಫೋಲ್ಡ್ ಮಾಡಿ ಅದನ್ನು ಈಜಲು ಪ್ರಾರಂಭಿಸ್ತಾರೆ. ಈ ರೀತಿ ರೆಡಿಯಾದ ಒಂದು ಚೆನ್ನಾಗಿ ಅದನ್ನು ಎಳೆಯಾಗಿ ನೂಲಿನಂತೆ ಬರುವ ಹಾಗೆ ಬಿಡಿಸಿ ಅದನ್ನು ಒಂದು ಕ್ರೇಟ್ನಲ್ಲಿ ಹಾಕ್ತಾರೆ. ಮೊದಲೇ ಹೇಳಿದ ಹಾಗೆ ಅದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ನ ಹಾಕಿ ಅದರ ರುಚಿಯನ್ನು ಇನ್ನಷ್ಟು ಹೆಚ್ಚಿಸ್ತಾರೆ. ಅಂದರೆ ಮೊದಲೇ ಅದಕ್ಕೆ ಲೇಪನವನ್ನು ಹಾಕಲು ಒಂದು ಕ್ರೇಟ್ನಲ್ಲಿ ಆಲ್ಮಂಡ್ಸ್ ಮತ್ತು ಪಿಸ್ತಾವನ್ನು ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ರುಚಿ ಕೊಡಲು ರೆಡಿ ಮಾಡಿ ಇಟ್ಟುಕೊಂಡಿರ್ತಾರೆ. ಆ ಕ್ರೇಟ್ನ ಮೇಲೆ ಈ ಸೋಂಪಾಪುಡಿ, ಅಂದರೆ ತಯಾರು ಮಾಡಿದ ಈ ಸೋಂಪಾಪುಡಿಯನ್ನು ಅದರ ಮೇಲೆ ಹಾಕ್ತಾರೆ. ಚೆನ್ನಾಗಿ ಹಾಕಿದ ನಂತರ ಇದು ನೂಲಿನಂತೆ ಇರುತ್ತದೆ. ಹಾಗೆ ಇದರ ಕೆಳಗಡೆ ಮೊದಲೇ ರೆಡಿ ಮಾಡಿಕೊಂಡಿದ್ದಂಥ ಈ ಆಲ್ಮಂಡ್ಸು ಪಿಸ್ತಾ ಕೂಡ ಅದು ಲೇಪನ ರೀತಿ ಇರ್ತದೆ. ಈಗ ಯಾವ ರೀತಿ ಸ್ವೀಟ್ಗೆ ಸಿಲ್ವರ್ ಪೇಪರ್ ಹಾಗೂ ಗೋಲ್ಡ್ ಪೇಪರನ್ನು ಒಂದು ಲೇಪಿಸ್ತಾರೋ ಅದೇ ರೀತಿ ಇದು ಕೂಡ. ನಂತರ ಆ ಕ್ರೇಟ್ನಲ್ಲಿ ಆ ಸೋಂಪಾಪುಡಿಯನ್ನು ಫಿಲ್ ಮಾಡಿದ ನಂತರ ಅದನ್ನು 2 ಬದಿ ಕೂಡ ಸಣ್ಣ ಪೀಸ್ ಆಗಿ ಕಟ್ ಮಾಡ್ತಾರೆ. ಪೀಸ್ ಮಾಡಿದ ನಂತರ ಅದನ್ನು ಪಲ್ಟಾಯಿಸಿದ ನಂತರ ಅದನ್ನು ತೆಗೆದು ಪೀಸ್ ಆಗಿ ಅದನ್ನು ತೆಗಿತಾರೆ. ಅಥವಾ ಇದನ್ನು ಬೇಕರಿಯಲ್ಲಿ ಮಾರೋದಾದರೆ ಒಂದು ಬಾಕ್ಸ್ನಲ್ಲಿ ಹಾಕ್ತಾರೆ. ಅಂದರೆ ಬೇಕರಿಯಲ್ಲಿ ಮಾರಾಟ ಮಾಡುವವರಿಗೆ ಅದನ್ನು ಚಿಕ್ಕ ಪೀಸ್ ಆಗಿ ಲೂಸ್ ಆಗಿ ಕಳಿಸಿಕೊಡ್ತಾರೆ. ಹಾಗೆ ದೊಡ್ಡ ಮಾಲ್ ಅಥವಾ ಬಜಾರ್ಗಳಿಗೆ ಕಳಿಸೋದಾದರೆ ಅದನ್ನು ಚೆನ್ನಾಗಿ ಕಟ್ ಮಾಡಿ ನಂತರ ಅದನ್ನು ಎಷ್ಟು kg ಬೇಕೋ ಅಷ್ಟು kgಗೆ ಅದನ್ನು ತೂಕ ಮಾಡಿ ಒಂದೊಂದು ಪ್ಯಾಕಿಗೆ ಹಾಕ್ತಾರೆ. ಅಂದರೆ ಈಗ ಅರ್ಧ kg 1/4 kg ಈ ರೀತಿ ಪ್ಯಾಕೇಜ್ಗಳು ಇರ್ತವೆ. ಈಗ ದೊಡ್ಡ ಮಾಲ್ಗಳಲ್ಲಿ ಅಥವಾ ಈ ಒಂದು ಬಿಗ್ ಬಜಾರ್ಗಳಲ್ಲಿ ತಕ್ಕಷ್ಟು ಪ್ರಮಾಣದಲ್ಲಿ ಮಾರ್ತಾರೆ. ಈಗ 250 ಗ್ರಾಮ್ 500 ಗ್ರಾಮ್ ಈ ರೀತಿ ಸೇಲ್ಗೆ ಇಟ್ಟಿರ್ತಾರೆ. ಆ ರೀತಿ ಪ್ಯಾಕ್ಗಳನ್ನು ಮಾರಿ ಅವುಗಳನ್ನು ಮಾರ್ಕೆಟ್ಗೆ ಕಳಿಸ್ತಾರೆ. ಈ ರೀತಿ ಫ್ಯಾಕ್ಟರಿಯಲ್ಲಿ ಸೋಂಪಾಪುಡಿ ತಯಾರಿಕೆಯನ್ನು ಮಾಡ್ತಾರೆ. ಇದನ್ನು ಸಕ್ಕರೆ ಪಾಕ ಒಂದಿಟ್ಟುಕೊಂಡು ಮನೆಯಲ್ಲೇ ಬೇಕಾದರೆ ನಾವು ಕೂಡ ಇದೇ ರೀತಿ ತಯಾರು ಮಾಡಬಹುದು. ಆದರೆ ಕೇವಲ ರುಚಿಗಷ್ಟೇ ಈ ಆಲ್ಮಂಡ್ಸ್ ಮತ್ತು ಪಿಸ್ತಾವನ್ನು ಯೂಸ್ ಮಾಡ್ತಾರೆ. ಇದರಿಂದ ತುಂಬ ರುಚಿ ಕೊಡುತ್ತೆ ಅಂತ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸೋಂಪಾಪುಡಿ ತಯಾರಿಕೆಯ ವಿಧಾನವನ್ನು.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಅಥವಾ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.